ಇಮೋಷನಲ್ ಆಗ್ಬಿಟ್ರು. ಇಲ್ಲ ಮತ್ತೆ ಇನ್ನರಿಂದ ಬರ್ತಿದ್ದಾರೆ. ಟಿಶ್ಯೂ ಕೊಡಿ ಮ್ಯಾಮ್, ಟಿಶ್ಯೂ ಕೊಡಿ. ಫುಲ್ ಇಮೋಷನಲ್ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೇನೋ ಅವ್ರು ಮಾತಾಡೋ ಫುಲ್ ಇಮೋಷನಲ್ ಆಗ್ತಾ ಇದ್ರು ಆಕ್ಚುಲಿ. ಕೆಂಪು ತಗೊಳ್ತಾಮೇಲೆ ಮೊನ್ನೆ ಕೆಂಪುಗಿದೆ ಮೇಡಮ್ ಟೊಮೆಟೊ ಪೌಡರ್ ಬಿಡ್ತೀರಿ ಅಲ್ಲ ಬರ್ತೀರ ತಾನೆ ಮೇಡಮ್ ಇಲ್ಲೇ ಇರ್ತಾರೆ. ನಾನು ಯಾವಾಗ್ಲೂ ನಿಮ್ ಜೊತೆಲೇ ಇರ್ತೀನಿ. ನಾನು ಯಾವಾಗ್ಲೂ ನಿಮ್ ಜೊತೆ ನಿಮ್ ಸೆಂಟರ್ ಅಲ್ಲಿ ನಿಮ್ ಪಕ್ಕದಲ್ಲೇ ಕೂತಿರ್ತೀನಿ ಟ್ರೀಟ್ಮೆಂಟ್ ಮಾಡೋವಾಗೆಲ್ಲ. ಏನು ಟೆನ್ಷನ್ ಬೇಡ ಅಲ್ವಾ? ನನ್ನ ಫೀಲ್ಡ್ ಇದ್ರಲ್ಲಿ ನಾನು ಏನು ಅಚೀವ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಫಸ್ಟ್ ಡೇ ಇದ್ದಾಗ ಭಾಳ ಕನ್ಫ್ಯೂಷನ್ ಇದೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ಚೂರು ಐಡಿಯಾ ಇದ್ದಿಲ್ಲ. ಬಟ್ ಸೆಕೆಂಡ್ ಡೇ ಥರ್ಡ್ ಡೇ ಏನಂದ್ರೆ ಇವತ್ತೇ ಕೊಟ್ಟರೆ ಇವತ್ತೇ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ನಿಂತಿದೆ. ಎಲ್ಲರೂ ಸದನ್ ಫೀಲ್ಡಿಂದ ಬಂದಿದ್ದು, ನಾವು ಮೆಡಿಕಲ್ ಫೀಲ್ಡು ನನಗೊಂದಿತ್ತು. ಇದರಲ್ಲಿ ನಾವು ಏನು ಮಾಡಬೇಕು ಒಂದು ಐಡಿಯಾ ಇಲ್ಲ. ಬರೀ ಮೆಡಿಸನ್ ಅಷ್ಟೇ ನಮಗೆ ಗೊತ್ತಿಲ್ಲ, ಬೇರೆ ಯಾರಿಗೇನು ಮೆಡಿಸನ್ ಕಟ್ ಮಾಡಬೇಕು ಏನಂತ ಅದಷ್ಟೇ ಗೊತ್ತಿತ್ತು. ಬಟ್ ಈ ಸ್ಕಿನ್ ಕಂಡೀಷನ್ಸ್ ನೋಡಿ ಯಾವ ಥರ ಅನಲೈಸ್ ಮಾಡಬೇಕು, ಇವಾಗ ನಮ್ಮ ಹೆಂಗೆ ಪ್ರಿಪೇರ್ ಮಾಡಿದ್ರೆ ಅಂದರೆ ಏನು ಕೊಟ್ಟರು ನಾವು ಒಂದು ಪರ್ಫೆಕ್ಟಾಗಿ ನಾವು ಅವ್ರಿಗೆ ಯಾವ ಕಂಡೀಷನಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಆಮೇಲೆ ಇನ್ನೊಬ್ರು ನೋಡಿ ನಾವು ಟ್ರೀಟ್ಮೆಂಟ್ ಕೊಡೋದು ನೋಡಿ ಇನ್ನೊಬ್ಬರು ಚೆನ್ನಾಗಿದೆ ಸ್ಕಿನ್ ಅಂತಂದೇಳಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಂದೇಳಿ ಅವ್ರು ನಮ್ಮ ಬಗ್ಗೆ ಪ್ರೌಡ್ ಫೀಲ್ ಕೊಡೋಂಥ ಕಾನ್ಫಿಡೆಂಟ್ ಇರ್ತಿದ್ರು. ಇದಕ್ಕೆಲ್ಲ ರೀಸನ್ ಇವೆ. ಆಮೇಲೆ ಅಷ್ಟು ದೂರಿಂದ ಇಲ್ಲಿಗೆ ಬಂದಿದ್ವಿ. ಹೆಂಗೆ ಹೋಗ್ಬೇಕಂತ ಗೊತ್ತಿದೆ. ಬಟ್ ಶಾರ್ಟ್ ಟೈಮ್ ಜರ್ನಿ ಒಳಗೆ ಭಾಳಷ್ಟು ಮೆಮೊರೀಸ್ ತೊಗೊಂಡಿರ್ತೀವಿ. ಖಂಡಿತ ನೇತ್ರ ದೊಡ್ಡ ಸೆಂಟರ್ ಡೆಫಿನೆಟ್ಲಿ ಮಾಡ್ತಾರೆ. ನಂಗೆ ನಂಬಿಕೆ ಇದೆ, ಯಾಕಂದ್ರೆ ಆಲ್ರೆಡಿ 2 ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ. ತುಂಬಾ ದೊಡ್ಡದಾಗಿ ಫುಲ್ ಕೊಪ್ಪಳ ಹೊಸಪೇಟೆ ಖಂಡಿತ ಮಿಂಚ್ತಾರೆ, ಗ್ಯಾರಂಟಿ. ಅವ್ರ ಸೆಂಟರ್ಗೆ ನಾವೆಲ್ಲ ಹೋಗೋಣ.